शिवानी और आप देख रहे हैं बीजापुर एक्सप्रेस। चलते हैं खबरों की ओर। सर पत्र ಬರ್ದಿರ ನಂತರ ಕರೆನ ಸೋಲತ್ತು ಗೊತ್ತಲ್ಲ ಹೈಕಮಾಂಡ್ ಸರ್ ನಾಯಕ್ ಬರಿಲ್ರಿ ಪತ್ರ ಸುಮ್ನೆ ಯಾರ್ರಿ ನೋಡ್ರಿ ಯಾವ ವಿಜೇಂದ್ರ ಹೇಳಿರ್ತಾನೆ ಕೆಲವೊಂದು ಚಾನಲ್ದವ್ರಿಗೆ ಹಿಂಗಂದ್ರೆ ನಾನು ಡ್ಯಾಮೇಜ್ ಮಾಡ್ಬೇಕಂತ ನಾಯಕ್ ಪತ್ರ ಬರಲಿ ನಾಯನು ನ ದೈನಂ ನ ಪಲಾಯನಂ ನಾನು ತಪ್ಪಾಗೈತಿ ಕ್ಷಮಾ ಮಾಡ್ರಿ ನಾವು ಯಡಿಯೂರಪ್ಪ ಕುಟುಂಬಕ್ಕೆ ಏನೂ ಅನ್ನೋದಿಲ್ಲ ಇನ್ನೇನಾರ ಅಂದ್ರೆ ನೀವು ನೋಡ್ರಿ ಅಂತ ಹಿಂಗೇನೆ ಅನ್ನೋ ಮಗ ಅಲ್ಲ ಎಂದೂ ಅಂದಿಲ್ಲ ಇನ್ನು ಮುಂದೂ ಅನ್ನೋದಿಲ್ಲ ಅಷ್ಟು ತಲೆಗೆ ಹಾಕಿ ನಾವು ಬಿಜೆಪಿಗೆ ಹೋಗೋ ಅವಶ್ಯಕತೆ ಇಲ್ಲ ಇದೆಲ್ಲ ವಿಜಯೇಂದ್ರನೇ ಮಾಡುವಂತ ಕೆಟ್ಟ ಅವ ಒಂದು ಕ್ರಿಮಿನಲ್ ಬುದ್ಧಿ ಇದೆ ವಿಜಯೇಂದ್ರಗೆ ಮೊನ್ನೆ ಒಂದು ಸರ್ವೆ ಮಾಡ್ಸ್ಯಾನ ಈಗೇನಾದ್ರು ಚುನಾವಣೆ ಆದ್ರೆ 160 ಬರ್ತಾವ ನಾನು ನಾಳೆ ಸರ್ವೆ ಮಾಡ್ತೇವೆ ₹1 ಕೋಟಿ ಒಂದು ಯಾವ್ದಾರು ಏಜೆನ್ಸಿ ಕೊಟ್ಟು ಈಗ ಚುನಾವಣೆ ಆದ್ರೆ ಯತ್ನಾಳ ಇಲ್ಲದೆ ಬಿಜೆಪಿ 30 ಬರ್ತೋದು ಬರ್ತೀನಿ ಇಂಥ ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ ಅದೇನೈತೆ ಅದನ್ನು ದೊಡ್ಡದಲ್ಲ ಇಂಥ ಅಂದ್ರೆ ಎಲ್ಲ ಜೀರೋ ಆಗ್ಯಾರ ಜನಾಕ್ರೋಶ ಕಂಪ್ಲೀಟ್ ವಿಫಲ ಆಗೈತಿ ಕೆಲವು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ ಸಂಘಟನೆ ಇಲ್ಲ ಸುಡುಗಾಟ ಇರ್ತೇನೆ ಅದಕ್ಕೆ ಮ್ಯಾಗಿನವ್ರು ಎಲ್ಲರೂ ಅಧ್ಯಕ್ಷ ತೆಗೆದಾನ ಅಂತೇಳಿ ಇದೊಂದು ಬೋಗಸ್ ಸರ್ವೆ ಈಗ ಏನಾದ್ರು ಚುನಾವಣೆ ಆದ್ರೆ 160 ಬರ್ತಾವ ಅವ್ರ ಅಪ್ಪಿದ್ದಾಗನೇ 104 110 ಬಂದವು ಇವ್ ನೋಡಿ ಯಾರು ಓಟ್ ಹಾಕೋರು ಕರ್ನಾಟಕದಾಗ ಡುಪ್ಲಿಕೇಟ್ ಸೈ ಮಾಡುವ ಉಸ್ತುವಾರಿಗಳು ಬಂದಾರ ಸರ್ ರಾಜ್ಯಕ್ಕೆ ಉಸ್ತುವಾರಿನೂ ಬಂದಾರ ಅಲ್ಲಿ ಅವ್ರ ಪಕ್ಷದವ್ರು ಏನ್ ಮಾಡ್ತಾರೆ ಮಾಡಿ ಉಸ್ತುವಾರಿಗೆ ಏನು ಗುರುತಿಲ್ಲನ್ರಿ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾರೆ ಉಸ್ತುವಾರಿ ಅವ್ರಿಗೆಲ್ಲ ಗುರ್ತೈತಿ ಯತ್ನಾಳದ ಏನು ಪ್ರಭಾವ ಐತಿ ಕರ್ನಾಟಕದಾಗ ಅದೇ ಉಸ್ತುವಾರಿ ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು ವಿಜೇಂದ್ರ ಕೊಟ್ಟಿದ್ದಿಲ್ಲ ಅದಕ್ಕೆ ಉಸ್ತುವಾರಿಯವರು ನಿಪಕ್ಷಪಾತವಾಗಿ ಪಕ್ಷದ ಹಿತದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ ಬಿಜೆಪಿ ಕೊಡ್ಲಿ ಇಲ್ಲಾಂದ್ರೆ ಬಿಜೆಪಿ ಬಹಳ ಹೀನಾಯವಾಗಿ ಸೋಲ್ತದೆ ತಿಳ್ಕೊಂಡಾರ ಅವ್ರು ಯಾವುದೋ ಒಂದು ಬೋಗಸ್ ಸರ್ವೆ ಅದು ನಾನು ನಾಳೆ ₹1 ಕೋಟಿ ಕೊಟ್ಟೆ ಅಂದ್ರೆ ಯತ್ನಾಳ್ ಇಲ್ಲದೆ ಬಿಜೆಪಿ 30 ಬರ್ತದೆ ನಾನು ಮಾಡಿಸ್ಬೋದು ನಾನೇನು ಅವಶ್ಯಕತೆ ಇಲ್ಲ ಜನರ ನಾಡಿ ಮಿಡಿತ ನೋಡ್ಬೇಕು ಪಕ್ಷ ಎಲ್ಲೇ ಒಂದಿಟ್ಟು 1,000 ಮಂದಿ ಕೂರ್ಸೋದಾಗಿದೆ ಆ ಜನ ಕೂರ್ಸೋಕೆ ಎಲ್ಲಿನೂ ಮೈಸೂರಿನಾಗೂ ಕೂರ್ಸಲ್ಲ ಬೀದರ್ನಾಗೂ ಕೂರ್ಸಲ್ಲ ಕಲಬುರಗಿಯಾಗೂ ಇಲ್ಲ ಬಿಜಾಪುರ್ನಾಗ 3 ಮಂದಿ ಇದ್ದಿಲ್ಲ ಭಾಷಣ ಮಾಡಕ್ಕೆ ಸುಮ್ಮನೆ ಬೋಗಸ್ ಎಲ್ಲ ಡುಪ್ಲಿಕೇಟ್ ಮಾಡೋದು ಚಟ ಐತೆ ಎಲ್ಲ ಡುಪ್ಲಿಕೇಟ್ ರಿಪೋರ್ಟ್ ಕೇಂದ್ರ